ಕಲ್ಪತರು ನಾಡಿನ ಜನರ ಕನಸಿನ ಕೂಸು ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ. ಗ್ರಾಮೀಣ ಜನರ ಉನ್ನತ ಶಿಕ್ಷಣದ ಅಪೇಕ್ಷೆಗೆ ಒತ್ತಾಸೆಯಾಗಿ ಬಿತ್ತಿದ ಬೀಜ 2 ದಶಕಗಳ ಬಳಿಕ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕಲ್ಪತರು ನಾಡು, ಜಾನಪದ ಕಲೆಗಳ ಬೀಡು, ಶೈಕ್ಷಣಿಕ ನಗರಿ, ಪ್ರಕೃತಿ ಸೌಂದರ್ಯದ ತವರೂರು ಮುಂತಾದ ವಿಶೇಷಣಗಳಿಂದ ಪ್ರಸಿದ್ಧವಾಗಿರುವ ತುಮಕೂರಿಗೆ ನಮ್ಮ ವಿಶ್ವವಿದ್ಯಾನಿಲಯವು ಕಿರೀಟಪ್ರಾಯವಾಗಿದೆ. ಜಿಲ್ಲೆಗೊಂದು ವಿಶ್ವವಿದ್ಯಾನಿಲಯ ಎಂಬ ಕರ್ನಾಟಕ ಸರ್ಕಾರದ ಯೋಜನೆ ಕುಡಿಯೊಡೆದದ್ದೇ ನಮ್ಮ ತುಮಕೂರಿನಲ್ಲಿ. ಡಾಕ್ಟರ್ ಜಿ ಪರಮೇಶ್ವರ ಮೊದಲಾದ ಅನೇಕ ಗಣ್ಯರ ಪ್ರಯತ್ನದ ಫಲವಾಗಿ ತುಮಕೂರಿಗೆ ವಿಶ್ವವಿದ್ಯಾನಿಲಯವೊಂದು ಮಂಜೂರಾಯಿತು. 2004ರಲ್ಲಿ ಅದು ಆರಂಭವಾದಾಗ ಅದರ ವಿಶೇಷಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು ಹಿರಿಯ IAS ಅಧಿಕಾರಿ ಶ್ರೀ ಎಚ್ ಭಾಸ್ಕರ್ ಅವರು. ವಿಶ್ವವಿದ್ಯಾನಿಲಯಕ್ಕೆ ಆಡಳಿತ ಕಚೇರಿಯಾಗಿ ಒದಗಿ ಬಂದದ್ದು MG ರಸ್ತೆಯಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಭವನ. 2006-07ರಲ್ಲಿ ಅಂದಿನ ಮುಖ್ಯಮಂತ್ರಿ ಶ್ರೀ HD ಕುಮಾರಸ್ವಾಮಿಯವರು ವಿಶ್ವವಿದ್ಯಾನಿಲಯಕ್ಕೆ ಅಧಿಕೃತ ಚಾಲನೆ ನೀಡಿದರು. ಆಗಿನ ತುಮಕೂರು ಸಂಸದರಾದ ಶ್ರೀ S ಮಲ್ಲಿಕಾರ್ಜುನಯ್ಯ, ಪ್ರಥಮ ಕುಲಪತಿಗಳಾದ ಪ್ರೊಫೆಸರ್ O ಅನಂತರಾಮಯ್ಯ ಮೊದಲಾದವರು ಈ ಕ್ಷಣಕ್ಕೆ ಸಾಕ್ಷಿಯಾದರು. ಮೂಲಭೂತ ಸೌಕರ್ಯಗಳ ಕೊರತೆ, ಅನುದಾನಗಳ ಅಲಭ್ಯತೆಗಳ ಮಧ್ಯೆ ಆಡಳಿತ ಕಚೇರಿ, ತರಗತಿ ಕೊಠಡಿ, ಪ್ರಯೋಗಾಲಯ, ವಸತಿ ನಿಲಯ, ಗ್ರಂಥಾಲಯ ಎಲ್ಲವನ್ನೂ ಬಾಡಿಗೆ ಕಟ್ಟಡಗಳಲ್ಲಿ ಹೊಂದಿದ್ದ ತುಮಕೂರು ವಿಶ್ವವಿದ್ಯಾನಿಲಯವು ತನ್ನದೇ ನೆಲೆಗಳನ್ನು ರೂಪಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನ ಪಡಬೇಕಾಯಿತು. ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಯ ಕನಸು ಕಂಡ ಹಲವು ಕುಲಪತಿಗಳು, ಕುಲಸಚಿವರು ವಿಶ್ವವಿದ್ಯಾನಿಲಯಕ್ಕೊಂದು ಗೌರವದ ಸ್ಥಾನ ತಂದುಕೊಡುವಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನಿಸಿದರು. ತುಮಕೂರಿನ ಪ್ರತಿಷ್ಠಿತ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ವಿಜ್ಞಾನ ಕಾಲೇಜುಗಳು 2009ರಲ್ಲಿ ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜುಗಳಾಗಿ ಒದಗಿ ಬಂದು ವಿಶ್ವವಿದ್ಯಾನಿಲಯಕ್ಕಿದ್ದ ಕ್ಯಾಂಪಸ್ಸಿನ ಕೊರತೆಯನ್ನು ತಾತ್ಕಾಲಿಕವಾಗಿ ನೀಗಿಸಿದವು. ಒಂದು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಅಂತೇಳಿ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಥಮ ಬಾರಿ ನಮ್ಮದು 2004ರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯ ಸ್ಥಾಪನೆಗೊಂಡಿದ್ದು, ಇದು ಬ್ಯಾಂಗ್ಳೂರು ವಿಶ್ವವಿದ್ಯಾನಿಲಯದಿಂದ ಸಪ್ರೇಟಾಗಿ ಇಂಡಿಪೆಂಡೆಂಟಾಗಿ ಒಂದು ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಆಗಿ ಸ್ಟಾರ್ಟ್ ಆಗಿದೆ. ಆರಂಭದಲ್ಲಿ ಕೇವಲ ಕೆಲವೇ ವಿಭಾಗಗಳು, ಕೆಲವೇ ಜನ ಪ್ರಾಧ್ಯಾಪಕರು, ಕೆಲವೇ ಜನ ಪ್ರಾಧ್ಯಾಪಕೇತರ ಸಿಬ್ಬಂದಿ ಜೊತೆ ಸೇರಿ ಭಾಳ ಕಷ್ಟ ಸಮಯದಲ್ಲಿ ಆರಂಭಗೊಂಡು 2009ನಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ ಆವರಣ ತಗೊಂಡು ಪ್ರೊಫೆಸರ್ S ವಿ ಶರ್ಮಾ ಅವರು ಈ ವಿಶ್ವವಿದ್ಯಾಲಯಕ್ಕೆ ಒಂದು ರೂಪ ನೀಡಿದ್ದಾರೆ. ಕೆಲವೇ ವರ್ಷಗಳಲ್ಲಿ ವಿಶ್ವವಿದ್ಯಾಲಯಕ್ಕೆ ಪ್ರೊಫೆಸರ್ O ಅನಂತರಾಮಯ್ಯ ಅವರ ನಂತರ ಆಡಳಿತದ ಚುಕ್ಕಾಣಿ ಹಿಡಿದ ಪ್ರೊಫೆಸರ್ SC ಶರ್ಮಾ, ಪ್ರೊಫೆಸರ್ AH ರಾಜಾಸಾಬ್, ಪ್ರೊಫೆಸರ್ YS ಸಿದ್ದೇಗೌಡ ಅವರು ವಿಶ್ವವಿದ್ಯಾನಿಲಯಕ್ಕೆ ಭೌತಿಕ ಮತ್ತು ಬೌದ್ಧಿಕ ಕಸುವನ್ನು ತುಂಬಲು ರಚನಾತ್ಮಕ ಯೋಜನೆಗಳನ್ನು ಜಾರಿಗೆ ತಂದರು. ವಿಶ್ವವಿದ್ಯಾನಿಲಯದಲ್ಲಿ ಹಲವು ಬಗೆಯ ಶೈಕ್ಷಣಿಕ ಸಂಶೋಧನಾ ಚಟುವಟಿಕೆಗಳು ನಿರಂತರವಾಗಿ ನಡೆದವು. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಪೂಜ್ಯ ದಲೈ ಲಾಮಾ, ಭಾರತದ ರಾಷ್ಟ್ರಪತಿಗಳಾಗಿದ್ದ ಕ್ಷಿಪಣಿ ಪಿತಾಮಹ ಡಾಕ್ಟರ್ APJ ಅಬ್ದುಲ್ ಕಲಾಂ, ವಿಶ್ವವಿಖ್ಯಾತ ವಿಜ್ಞಾನಿಗಳಾದ ಪ್ರೊಫೆಸರ್ ಎರಿಕ್ ಮ್ಯಾಸ್ಕಿನ್, ಪ್ರೊಫೆಸರ್ CNR ರಾವ್, ಪ್ರೊಫೆಸರ್ ರುಡಾಲ್ಫ್ ಮಾರ್ಕಸ್, ಪ್ರೊಫೆಸರ್ ರಿಚರ್ಡ್ ಅರ್ನ್ಸ್ಟ್, ಪ್ರೊಫೆಸರ್ ಅಜೆದಿನ್ ರೈಚ್, ಪ್ರೊಫೆಸರ್ ಕರ್ಟ್ ಉತ್ರಿಚ್, ಪ್ರೊಫೆಸರ್ ಆಂಟನಿ ಕೆ ಚೀತಮ್, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ UR ಅನಂತಮೂರ್ತಿ, ಡಾಕ್ಟರ್ ಚಂದ್ರಶೇಖರ ಕಂಬಾರ, ಹೀಗೆ 10 ಹಲವು ಗಣ್ಯರು ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ವಿಶ್ವವಿದ್ಯಾನಿಲಯದ ಘನತೆಯನ್ನು ಹೆಚ್ಚಿಸಿದ್ದಾರೆ. ತುಮಕೂರು
ವಿಶ್ವವಿದ್ಯಾನಿಲಯದಲ್ಲಿ ಪ್ರಸ್ತುತ 32 ಸ್ನಾತಕೋತ್ತರ ಕೋರ್ಸ್ಗಳಿದ್ದು 22 ವಿಷಯಗಳಲ್ಲಿ PhD ಸಂಶೋಧನೆಗೆ ಅವಕಾಶ ಮಾಡಿಕೊಡಲಾಗಿದೆ. 13 ಅಧ್ಯಯನ ಪೀಠಗಳಿವೆ. ಆಧುನಿಕ ಕಾಲದ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಅನೇಕ ಡಿಪ್ಲೊಮಾ ಕೋರ್ಸುಗಳನ್ನು ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಕಳೆದೆರಡು ವರ್ಷಗಳಲ್ಲಿ ಹೊಸದಾಗಿ ಆರಂಭಿಸಲಾಗಿದೆ. ವಿಶ್ವವಿದ್ಯಾಲಯ ಅಂತ ಹೇಳಿದ್ರೆ ಸಮಾಜಕ್ಕೆ ಬೇಕಾಗಿದ್ದ, ವಿದ್ಯಾರ್ಥಿಗಳಿಗೆ ಬೇಕಾಗಿದ್ದ ಎಲ್ಲ ಕೋರ್ಸ್ಗಳು ನಾವು ಆರಂಭ ಮಾಡಬೇಕಾಗಿದೆ. ಬೇಸಿಕ್ಕಾಗಿ ನಮಗೆ ಸ್ಥಳದ ಅಭಾವ ಇದರಿಂದ ನಾವು ಹೆಚ್ಚು ಕೋರ್ಸ್ಗಳು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾವು ಎಲ್ಲ ವಿಭಾಗಗಳ ಪ್ರಾಧ್ಯಾಪಕರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಏನೇನು ಹೊಸ ಕೋರ್ಸ್ಗಳು ಮಾಡ್ಬೋದು, ಡಿಪ್ಲೊಮಾ ಕೋರ್ಸ್ಗಳಿರ್ಬೋದು, ಸರ್ಟಿಫಿಕೇಟ್ ಕೋರ್ಸ್ಗಳಿರ್ಬೋದು. ಯಾಕಂದರೆ ಈವ್ನಿಂಗ್ ಸಮಯದಲ್ಲಿ ಕ್ಲಾಸ್ ರೂಮ್ಸ್ ಖಾಲಿ ಇರ್ತವೆ. ಆ ಸಮಯದಲ್ಲಿ ಈ ಕ್ಲಾಸ್ ರೂಮ್ಸ್ನ ಯೂಸ್ ಮಾಡಬೇಕಂತೇಳಿ ಕೇಳಿದಾಗ ಸಾಕಷ್ಟು ಜನ ವಿಭಾಗಗಳ ಪ್ರಾಧ್ಯಾಪಕರು ಬೇರೆ ಬೇರೆ ಕೋರ್ಸ್ ಪ್ರಪೋಸ್ ಮಾಡಿದ್ರು. ಹಾಗಾಗಿ ನಾವು ಒಂದು PG ಕೋರ್ಸ್ ನಾವು LLM ಸ್ಟಾರ್ಟ್ ಮಾಡಿದ್ವಿ. LLMನು ನಾವು ಈವ್ನಿಂಗ್ ಡೇ ಕಾಲೇಜು, ಬಟ್ ಸ್ಥಳದ ಅಭಾವ ಇದರಿಂದ ಸಂಜೆ 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಅಪ್ ಟು 8 ಗಂಟೆ ತನಕ ಕ್ಲಾಸಸ್ ನಡೀತಾ ಇದ್ದಾವೆ. LLM ಕೋರ್ಸ್ಗಳು ನಮಗೆ ಸಾಕಷ್ಟು ಅಟ್ರಾಕ್ಷನ್ ಆಗಿದೆ ವಿದ್ಯಾರ್ಥಿಗಳಿಗೆ. ಯಾಕಂದರೆ ಅಲ್ಲಿ ಪ್ರಾಕ್ಟೀಸ್ ಮಾಡೋರೆಲ್ಲ ಅಡ್ವೊಕೇಟ್ಸು ಡೇ ಟೈಮ್ ಕೋರ್ಟಲ್ಲಿ ಕೆಲಸ ಮಾಡಿ ಸಂಜೆ ಸಮಯದಲ್ಲಿ ಇಲ್ಲಿ LLM ಕೋರ್ಸು ಅವರು ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅದು ತುಂಬ ನಮಗೆ ಈ ಸಾರಿ ಸೆಕೆಂಡ್ ಬ್ಯಾಚ್ಗೆ 54 ಜನ ಅಡ್ಮಿಷನ್ ಆಗಿದ್ದಾರೆ. ಸಾಕಷ್ಟು ರಾಜ್ಯದಲ್ಲಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಆಸಕ್ತಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಎಪಿಗ್ರಾಫಿ ಸ್ಟಡಿ ಒಂದು ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಡಿಪ್ಲೊಮಾ ಇನ್ ಕೋಕೋನಟ್ ಟೆಕ್ನಾಲಜಿ ಸ್ಟಾರ್ಟ್ ಮಾಡಿದ್ವಿ. ಸಾಕಷ್ಟು ಕೋರ್ಸ್ಗಳು ಈ ರೀತಿ ನಾವು ಆರಂಭಗೊಂಡಿದ್ದಾವೆ. ಅದ್ರ ಜೊತೆಗೆ ಯೋಗ, ಮೆಡಿಟೇಷನ್ ಯೋಗ ಸರ್ಟಿಫಿಕೇಟ್ ಕೋರ್ಸು ನಾವು ಪ್ರತಿ ತಿಂಗಳಿಗೆ ಒಂದು ಸಾರಿ ಮಾಡ್ತಾ ಇದ್ವಿ. ಸಾರ್ವಜನಿಕರಿಗೂ ಇದಕ್ಕೆ ಅವಕಾಶ ನೀಡಿದ್ವಿ. ಹಾಗಾಗಿ ವಿಶ್ವವಿದ್ಯಾನಿಲಯ ಸಾರ್ವಜನಿಕರಿಗೂ ಮುಕ್ತ ಅವಕಾಶ ನೀಡಿ ಸಾಕಷ್ಟು ಕೋರ್ಸ್ಗಳು ಮಾಡ್ತಾ ಇದೆ. ಅನೇಕ ಸಂಶೋಧನಾ ಯೋಜನೆಗಳಲ್ಲಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ತೊಡಗಿಸಿಕೊಂಡಿದ್ದು UGC, DST, ICSSR, DBT, ISRO ಮೊದಲಾದ ಪ್ರತಿಷ್ಠಿತ ಸಂಸ್ಥೆಗಳು ಈ ಸಂಶೋಧನೆಗೆ ಅನುದಾನ ಒದಗಿಸಿವೆ. ವಿವಿಧ ಪ್ರಾಧ್ಯಾಪಕರು ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಪರಿಶೀಲಿತ ನಿಯತಕಾಲಿಕೆಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸಿದ್ದಾರೆ. ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ H. ನಾಗಭೂಷಣ, ಡಾಕ್ಟರ್ D. ಸುರೇಶ್, ಡಾಕ್ಟರ್ KS. ಗಿರೀಶ್, ಡಾಕ್ಟರ್ ಚಂದ್ರಾಲಿ ಬೈಶ್ಯ ಅವರು ವಿಶ್ವದ ಶ್ರೇಷ್ಠ 2% ಉನ್ನತ ವಿಜ್ಞಾನಿಗಳ ಪಟ್ಟಿಯಲ್ಲಿರುವುದು ವಿಶ್ವವಿದ್ಯಾನಿಲಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. NAC B+ ಮಾನ್ಯತೆ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಮೌಲ್ಯಾಂಕನದಲ್ಲಿ 3 ಸ್ಟಾರ್ ಶ್ರೇಣಿ ವಿಶ್ವವಿದ್ಯಾನಿಲಯ ಕ್ರಮಿಸಿರುವ ಹಾದಿಯ ದ್ಯೋತಕಗಳಾಗಿವೆ. ಕೋವಿಡ್ ಮಹಾಮಾರಿಯ ಸವಾಲನ್ನು ಆನ್ಲೈನ್ ಪಾಠ ಪ್ರವಚನಗಳ ಮೂಲಕ ಸಮರ್ಥವಾಗಿ ಎದುರಿಸಿದ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಎಲ್ಲೆಡೆಯಿಂದ ಪ್ರಶಂಸೆಗಳು ಸಂದವು. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020ಯ ಅನುಸಾರವಾಗಿ ಪಠ್ಯಕ್ರಮವನ್ನು ರೂಪಿಸಿ ಜಾರಿಗೊಳಿಸಿದ, ಅದಕ್ಕೆ ಸೂಕ್ತವಾದ ಪಠ್ಯಪುಸ್ತಕಗಳನ್ನು ಸಕಾಲದಲ್ಲಿ ಪ್ರಕಟಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆ ನಮ್ಮ ವಿಶ್ವವಿದ್ಯಾನಿಲಯದ್ದು. ಉದ್ಯಮಶೀಲತೆ ಹಾಗೂ ಉದ್ಯೋಗ ಸೃಷ್ಟಿಗಾಗಿ ತುಮಕೂರು ಇನ್ನೋವೇಷನ್, ಇನ್ಕ್ಯುಬೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಕೌನ್ಸಿಲ್ ಅನ್ನು ಸ್ಥಾಪಿಸಲಾಗಿದ್ದು, ಆಂಧ್ರ ಪ್ರದೇಶದ ಶ್ರೀ ಕೃಷ್ಣದೇವರಾಯ ವಿವಿಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್, ಇಂಗ್ಲೆಂಡಿನ ಯೂನಿವರ್ಸಿಟಿ ಆಫ್ ಸೌತ್ ವೇಲ್ಸ್, ಬೆಂಗಳೂರಿನ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇನ್ವೆಂಟರ್ಸ್ ಅಸೋಸಿಯೇಷನ್ ಜೊತೆಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ತನ್ನ ಉಪಕ್ರಮಗಳಿಗಾಗಿ ತುಮಕೂರು ವಿವಿಯು ಬೆಸ್ಟ್ ಸ್ಟಾರ್ಟಪ್ ಇಕೋಸಿಸ್ಟಮ್ ಅವಾರ್ಡ್ಗೆ ಪಾತ್ರವಾಗಿದೆ. ವಿಶ್ವವಿದ್ಯಾನಿಲಯದ 3 ವಿದ್ಯಾರ್ಥಿ ಯೋಜನೆಗಳು ರಾಷ್ಟ್ರಮಟ್ಟದ ಸ್ಟಾರ್ಟಪ್ ಜಾತ್ರಾದಲ್ಲಿ ಪ್ರಶಸ್ತಿ ಪಡೆದುಕೊಂಡಿವೆ. ಬ್ರಿಟಿಷ್ ಕೌನ್ಸಿಲ್ ಹಾಗೂ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಸಹಯೋಗದಲ್ಲಿ ನಡೆದ ಶೈಕ್ಷಣಿಕ ವಿನಿಮಯ ಕಾರ್ಯಕ್ರಮದಡಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ 5 ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳು ಇಂಗ್ಲೆಂಡಿನ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ಗೆ ಭೇಟಿ ನೀಡಿರುವುದು ಪ್ರಶಂಸನೀಯ ವಿಚಾರ. ನನ್ನ ಕಾನ್ಸೆಪ್ಟ್ ಏನಂತಂದರೆ ರೂರಲ್ ವಿಲೇಜಸ್, ರೂರಲ್ ಸ್ಟೂಡೆಂಟ್ಸ್ ಗ್ಲೋಬಲ್ ಎಕ್ಸ್ಪೋಜರ್ ಅಂತ. ಈ ಕಾನ್ಸೆಪ್ಟ್ ಇಟ್ಕೊಂಡು ಸಾಕಷ್ಟು MOUs ನಾವು ಆಫರ್ ಮಾಡಿದ್ವಿ, ಎಕ್ಸ್ಟೆಂಡ್ ಮಾಡಿದ್ವಿ. ಈಗಾಗಲೇ ತಮ್ಗೆ ಗೊತ್ತಿದ್ದಾಗೆ ಇನ್ನೋವೇಷನ್ ಇನ್ಕ್ಯುಬೇಷನ್ ಸೆಂಟರ್ ಜೊತೆಗೆ ನಾವು ಇಂಗ್ಲೆಂಡಿನ ಕಾರ್ಡಿಫ್ ಜೊತೆಗೆ MOU ಆಗಿದೆ.
SK ಯೂನಿವರ್ಸಿಟಿ ಅನಂತಪುರ ಯೂನಿವರ್ಸಿಟಿ ಜೊತೆಗೆ MOU ಆಗಿದೆ. ಅದ್ರ ಜೊತೆಗೆ ನಾವು ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಹೈಯರ್ ಎಜುಕೇಷನ್ ಕೌನ್ಸಿಲ್ ಜೊತೆಗೆ ಒಂದು 5 ಜನ ವಿದ್ಯಾರ್ಥಿಗಳನ್ನು ನಾವು ಇಂಗ್ಲೆಂಡ್ ಕಳಿಸಿದ್ದೀವಿ, ಲಂಡನ್ಗೆ. 3 ವಾರ ವಿದ್ಯಾರ್ಥಿಗಳು ಅಲ್ಲಿ ವಾಸ ಮಾಡಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಸಂಶೋಧನೆ ಮಾಡಿ ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ತುಂಬ ಗ್ರಾಮೀಣ ಪ್ರದೇಶದ ಬಂದವರು. ಫಸ್ಟ್ ಟೈಮ್ ದೇ ಎಂಟರ್ಡ್ ದಿ ಫ್ಲೈಟ್, ಫಸ್ಟ್ ಟೈಮ್ ದೇ ಪಾಸ್ಪೋರ್ಟ್ ದೇ ಟೇಕನ್, ಫಸ್ಟ್ ಟೈಮ್ ದೇ ಲೆಫ್ಟ್ ದಿ ತುಮಕೂರು ಡಿಸ್ಟ್ರಿಕ್ಟ್. ದೇ ಆರ್ ನಾಟ್ ಸೀನ್ ದಿ ಅದರ್ ದ್ಯಾನ್ ತುಮಕೂರು ಡಿಸ್ಟ್ರಿಕ್ಟ್. ವಿಶ್ವವಿದ್ಯಾನಿಲಯವು ಆಯೋಜಿಸಿರುವ ಬೃಹತ್ ಉದ್ಯೋಗ ಮೇಳಗಳ ಮೂಲಕ ನೂರಾರು ಯುವಕರು ತಮ್ಮ ಕನಸಿನ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ಹೆಬ್ಬೂರು ಹೋಬಳಿಯ ಬಿದರಕಟ್ಟೆಯಲ್ಲಿ ಸುಮಾರು 240 ಎಕರೆ ವಿಸ್ತೀರ್ಣದ ಜಮೀನಿನಲ್ಲಿ ನಿರ್ಮಾಣಗೊಂಡಿರುವ ಹೊಸ ಕ್ಯಾಂಪಸ್ ಜ್ಞಾನಸಿರಿ ತುಮಕೂರು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲೊಂದು ಮೈಲಿಗಲ್ಲು. ವಿಶಾಲವಾದ ಅಕಾಡೆಮಿಕ್ ಬ್ಲಾಕ್, ಆಡಳಿತ ಭವನ, ವಸತಿ ನಿಲಯಗಳು, ಸಭಾಂಗಣ, ಕ್ರೀಡಾಂಗಣ, ಪ್ರಯೋಗಾಲಯ, ವಿಜ್ಞಾನ ಕೇಂದ್ರ, ವ್ಯಾಯಾಮ ಶಾಲೆ ಮುಂತಾದ ಸೌಕರ್ಯಗಳ ಪೈಕಿ ಅನೇಕ ಯೋಜನೆಗಳು ಈಗಾಗಲೇ ಪೂರ್ಣಗೊಂಡಿದ್ದು, ಅಂತಾರಾಷ್ಟ್ರೀಯ ಗುಣಮಟ್ಟದ ಸುಸಜ್ಜಿತ ಕ್ಯಾಂಪಸ್ ಕನಸು ಶೀಘ್ರ ನನಸಾಗಲಿದೆ. 2024-25ನೇ ಶೈಕ್ಷಣಿಕ ಸಾಲಿನಿಂದ ಸ್ನಾತಕೋತ್ತರ ವಿಜ್ಞಾನ ವಿಭಾಗಗಳು ಜ್ಞಾನಸಿರಿ ಕ್ಯಾಂಪಸ್ನಿಂದಲೇ ಕಾರ್ಯನಿರ್ವಹಿಸುತ್ತಿವೆ. ನಗರ ಹಾಗೂ ಜ್ಞಾನಸಿರಿ ಮಧ್ಯೆ ಪ್ರಯಾಣಕ್ಕಾಗಿ KSRTC ವಿಶೇಷ ಬಸ್ ಸೌಲಭ್ಯ ಕಲ್ಪಿಸಿದೆ. ಇದಕ್ಕೆ ಪೂರಕವಾಗಿ ಶಿರಾ ತಾಲೂಕಿನ ಭುವನಹಳ್ಳಿ ಗ್ರಾಮದಲ್ಲಿ 25 ಎಕರೆ ವಿಸ್ತೀರ್ಣದಲ್ಲಿ ಹಾಗೂ ತಿಪಟೂರು ಸಮೀಪದ ರಂಗಾಪುರದಲ್ಲಿ 15 ಎಕರೆ ವಿಸ್ತೀರ್ಣದಲ್ಲಿ 2 ಸ್ನಾತಕೋತ್ತರ ಕೇಂದ್ರಗಳಿಗಾಗಿ ಸುಸಜ್ಜಿತ ಕ್ಯಾಂಪಸ್ ನಿರ್ಮಾಣಗೊಳ್ಳುತ್ತಿದ್ದು, ವಿವಿಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರ ನೇತೃತ್ವದಲ್ಲಿ ನೂತನ ಜ್ಞಾನಸಿರಿ ಕ್ಯಾಂಪಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಿರ್ಮಾಣದ ಪ್ರಸ್ತಾವನೆ ಪ್ರಗತಿಯಲ್ಲಿದೆ. ಉನ್ನತ ಶಿಕ್ಷಣ ಸಂಸ್ಥೆಯೊಂದು ಮಾಡಬೇಕಾದ ವಿಸ್ತರಣಾ ಚಟುವಟಿಕೆಗಳಲ್ಲೂ ನಮ್ಮ ವಿಶ್ವವಿದ್ಯಾನಿಲಯ ಹಿಂದುಳಿದಿಲ್ಲ. NCC, NSS, ರೆಡ್ ಕ್ರಾಸ್, ಸಮಾಜ ಕಾರ್ಯ ಹಾಗೂ ಸಾಂಸ್ಕೃತಿಕ ಘಟಕಗಳು, ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಮಹಿಳಾ ಅಧ್ಯಯನ ಕೇಂದ್ರ, ಪ್ರಸಾರಾಂಗ, ಹಲವಾರು ಪೀಠಗಳು ಹಾಗೂ ಅಧ್ಯಯನ ಕೇಂದ್ರಗಳು ವಿಶ್ವವಿದ್ಯಾನಿಲಯದಲ್ಲಿ ಸಕ್ರಿಯವಾಗಿದ್ದು, ಸಮುದಾಯ ಸಹಭಾಗಿತ್ವದ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿವೆ. ನಿರಂತರವಾಗಿ ನಡೆಯುತ್ತಿರುವ ಕ್ರೀಡಾ ಚಟುವಟಿಕೆಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸುತ್ತಿರುವ ಕ್ರೀಡಾಪಟುಗಳು ವಿಶ್ವವಿದ್ಯಾನಿಲಯಕ್ಕೊಂದು ಶೋಭೆ. ವಿಶ್ವವಿದ್ಯಾಲಯಕ್ಕೆ ಬಂದಿರೋದೇ ನಮಗೊಂದು ಒಂಥರ ಭಾಗ್ಯ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ವಿದ್ಯೆನೇ ಮುಂದಿನ ಜನ್ರೇಷನ್ಗೆ ಚೇಂಜ್ ಮಾಡೋವಂಥ ಒಂದು ದೊಡ್ಡ ಅಸ್ತ್ರ. ಆ ಅಸ್ತ್ರ ಇರೋವಂಥ ಒಂದು ಜಾಗದಲ್ಲಿ, ಒಂದು ಪುಣ್ಯ ಭೂಮಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದು, ಕರ್ಮಭೂಮಿ ಆಗಿರೋದು ನನಗೆ ತುಂಬ ಸಂತೋಷದ ವಿಷಯ. ಅದ್ರ ಜೊತೆಗೆ ಈ ತಿಂಗಳು ಮಾರ್ಚ್ 20ನೇ ತಾರೀಕು ನಾವೇನು ಸಂಸ್ಥಾಪನಾ ದಿನ ಮಾಡ್ತಾಯಿದ್ವಿ, ಅದ್ರ ಬಗ್ಗೆ ನಮಗೆ ತುಂಬ ಸಂತೋಷ ಇದೆ. ಕಾರ್ಯಾಗಾರಗಳು, ಸಮ್ಮೇಳನಗಳು, ವಿಶೇಷ ಉಪನ್ಯಾಸಗಳು, ವಿಚಾರಗೋಷ್ಠಿಗಳು, ಪುಸ್ತಕ ಬಿಡುಗಡೆ, ವಿಶೇಷ ವ್ಯಕ್ತಿಗಳು ಹಾಗೂ ದಿನಗಳ ಸ್ಮರಣೆ ಹೀಗೆ ಪ್ರತಿದಿನವೂ ಒಂದಿಲ್ಲೊಂದು ಕಾರ್ಯಕ್ರಮಗಳಿಂದ ಕ್ರಿಯಾಶೀಲವಾಗಿರುವ ವಿಶ್ವವಿದ್ಯಾನಿಲಯವು ವಿದ್ಯಾರ್ಥಿಗಳಲ್ಲಿ, ಬೋಧಕೇತರ ಸಿಬ್ಬಂದಿಗಳಲ್ಲಿ, ಸುತ್ತಲಿನ ಸಮಾಜದಲ್ಲಿ ಉತ್ಸಾಹವನ್ನು ತುಂಬಿದೆ. ವಿಶ್ವವಿದ್ಯಾನಿಲಯವು ಆಯೋಜಿಸುತ್ತಿರುವ ಪ್ರೇರಣಾ ಉಪನ್ಯಾಸ ಮಾಲಿಕೆಯಲ್ಲಿ ನ್ಯಾಯಮೂರ್ತಿ ಎನ್ ಸಂತೋಷ ಹೆಗ್ಡೆ, ಶ್ರೀ NR ನಾರಾಯಣಮೂರ್ತಿ, ಡಾಕ್ಟರ್ ಗುರುರಾಜ ಕರ್ಜಗಿ, ಶ್ರೀ BR ರವಿಕಾಂತೇಗೌಡ, ಶ್ರೀ ಹಿರೇಮಗಳೂರು ಕಣ್ಣನ್, ಶ್ರೀ S ಷಡಕ್ಷರಿ, ಪ್ರೊಫೆಸರ್ M ಕೃಷ್ಣೇಗೌಡ, ಶ್ರೀ ಊಡೆ ಪ್ರಿಕೃಷ್ಣ ಮೊದಲಾದ ಗಣ್ಯರು ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ್ದಾರೆ. ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ 2 ದಶಕಗಳನ್ನು ಪೂರೈಸಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಪಡುವಂಥ ವಿಷಯ. 2004ರಲ್ಲಿ ಪ್ರಾರಂಭವಾದಂಥ ಈ ವಿಶ್ವವಿದ್ಯಾನಿಲಯ ಶೈಕ್ಷಣಿಕವಾಗಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಬೆಳವಣಿಗೆಯನ್ನು ಕಂಡಿದೆ. ಪರೀಕ್ಷಾಂಗ ವಿಭಾಗದಲ್ಲಿ ಅನೇಕ ಸುಧಾರಣೆಗಳನ್ನು ನಾವು ತಗೊಂಡ್ಬಂದಿದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಲಕಾಲಕ್ಕೆ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಕಾನ್ವೊಕೇಷನನ್ನು ನಡೆಸ್ತಕ್ಕಂಥದ್ದು, ಫಲಿತಾಂಶಗಳನ್ನು ಕೊಡಿಸ್ತಕ್ಕಂಥದ್ದು, ಈ ಎಲ್ಲ ನಿಟ್ಟಿನಲ್ಲಿ ಮತ್ತು DG ಲಾಕರಲ್ಲಿ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಾರ್ಡ್ಗಳನ್ನು ಪಡೆದುಕೊಳ್ತಕ್ಕಂಥದ್ದು, ಈ ಎಲ್ಲ ಹಿನ್ನೆಲೆಯಲ್ಲಿ
ಪರೀಕ್ಷಾಂಗ ವಿಭಾಗವು ಕೂಡ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ತಾಂತ್ರಿಕ ಅಂಶ ಅಂತ ಹೇಳಿದ್ರೆ ಡಿಜಿಟಲ್ ವ್ಯಾಲ್ಯೂಯೇಷನನ್ನು ಅಳವಡಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಮಹತ್ವಾಕಾಂಕ್ಷೆ ಇದೆ. 2023ರಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಆರಂಭವಾಗಿರುವ ಮಧ್ಯಾಹ್ನದ ಭೋಜನ ಯೋಜನೆಯಂತೂ ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲೇ ಸರ್ವತ್ರ ಪ್ರಶಂಸೆಗೆ ಪಾತ್ರವಾಗಿರುವ ಒಂದು ಅಭೂತಪೂರ್ವ ಹೆಜ್ಜೆ. ದೂರಗಳಿಂದ ಪ್ರಯಾಣಿಸಿಕೊಂಡು ಪದವಿ, ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡಲು ವಿಶ್ವವಿದ್ಯಾನಿಲಯಕ್ಕೆ ಬರುತ್ತಿರುವ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಚೈತನ್ಯವನ್ನು ತುಂಬುವ ಉದ್ದೇಶದಿಂದ ಈ ಯೋಜನೆಯನ್ನು ಆರಂಭಿಸಲಾಗಿದೆ. ಇಡೀ ರಾಜ್ಯದಲ್ಲೇ ಮತ್ತು ಇಡೀ ರಾಷ್ಟ್ರದಲ್ಲೇ ಪ್ರಥಮ ಬಾರಿ ನಾವು ಮಧ್ಯಾಹ್ನದ ಸಬ್ಸಿಡೈಸ್ ಊಟ ವಿದ್ಯಾರ್ಥಿಗಳು ನೀಡ್ತಾ ಇದ್ವಿ. ಕಾರಣ ಅಷ್ಟೇ, ಏನಂದರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಥಳದ ಅಭಾವ ಇದರಿಂದ ಶಿಫ್ಟ್ ವೈಸ್ ನಾವು ಡಿಪಾರ್ಟ್ಮೆಂಟ್ಸ್ ಮಾಡ್ತಾ ಇದ್ವಿ. ಬೆಳಗ್ಗೆ 7:15ರಿಂದ ಒಂದು ಬ್ಯಾಚು, ಮಧ್ಯಾಹ್ನ 2 ಗಂಟೆಯಿಂದ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳು 7:15ಗೆ ಬರಬೇಕಂತ ಹೇಳಿದ್ರೆ ಭಾಳ ಗ್ರಾಮೀಣ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಿದ್ದರಿಂದ ಅವರು 2 ಬಸ್ ಚೇಂಜ್ ಮಾಡಿಕೊಂಡು ಇಲ್ಲಿ ಕ್ಯಾಂಪಸ್ ಸೇರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳು ಅನಿಮಿಕ್ನಿಂದ ಸುಸ್ತಾಗಿ ಬೀಳ್ತಾಯಿದ್ರು. ಹಾಗಾಗಿ ನಾವೊಂದು ಯೋಜನೆ ಮಾಡಿದ್ವಿ. ಏನಂದರೆ ವಿಶ್ವವಿದ್ಯಾಲಯದ ಒಂದು ರೂಪಾಯಿನೂ ತೊಗೊಂಡಿಲ್ಲದೆ ಲೋಕಲ್ ಫಿಲಾಂಥ್ರಪಿಸ್ಟಿಂದ, ದಾನಿಗಳಿಂದ ನಾವು ಮಧ್ಯಾಹ್ನದ ಊಟ ಆರಂಭ ಮಾಡಿದ್ವಿ. ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಅವರ ಈ ಕನಸಿನ ಕೂಸಿಗೆ ಬೆಂಬಲವಾಗಿ ನಿಂತವರು ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಪೂಜ್ಯ ಶ್ರೀ ಜಪಾನಂದಾಜಿ ಮಹಾರಾಜ್ ಅವರು, ತುಮಕೂರಿನ ಶ್ರೀ ಅನ್ನಪೂರ್ಣೇಶ್ವರಿ ಆಹಾರ ವಿತರಣಾ ಸಮಿತಿ, ಶ್ರೀ ಶಿರಡಿ ಸಾಯಿ ಆಶ್ರಮ ಹಾಗೂ ತುಮಕೂರಿನ 10 ಹಲವು ಗಣ್ಯರು, ಕೊಡುಗೈ ದಾನಿಗಳು ಇದರೊಂದಿಗೆ ಕೈಜೋಡಿಸಿದ್ದಾರೆ. ಮೈಸೂರು ರಾಜವಂಶಸ್ಥರಾದ ಶ್ರೀ ಯದುವೀರ ಶ್ರೀಕಂಠದತ್ತ ಚಾಮರಾಜ ಒಡೆಯರ್, ನಿವೃತ್ತ ಲೋಕಾಯುಕ್ತರಾದ ಜಸ್ಟಿಸ್ ಎನ್ ಸಂತೋಷ ಹೆಗ್ಡೆ ಮೊದಲಾದ ಗಣ್ಯರಿಂದ ಚಾಲನೆ ಪಡೆದ ಈ ಯೋಜನೆಯ ಮೂಲಕ ಪ್ರತಿದಿನ 1,500 ವಿದ್ಯಾರ್ಥಿಗಳು ಸಂತೃಪ್ತಿಯ ಭೋಜನ ಮಾಡುತ್ತಿದ್ದಾರೆ. ಇದನ್ನು 3ನೇ ವರ್ಷ. ಇವತ್ತು ಮೊನ್ನೆ ಮಾರ್ಚ್ 6 ತಾರೀಕು ನಾವು ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ಪ್ರತಿ ವರ್ಷ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಇದರ ಅನುಕೂಲತೆ ಪಡ್ತಾ ಇದ್ದಾರೆ. ನಾವು ಫಸ್ಟ್ ಇಯರ್ ಮುಗಿದ ನಂತರ ಈ ಮಧ್ಯಾಹ್ನದ ಊಟ ತುಮಕೂರು ನಗರದ PU ಕಾಲೇಜಿನೂ ನಾವು ವಿಸ್ತರಣೆ ಮಾಡಿದ್ವಿ. ಅದನಂತರ ಈಗ 3ನೇ ವರ್ಷಕ್ಕೆ ಗೌರ್ಮೆಂಟ್ ವುಮೆನ್ಸ್ ಕಾಲೇಜಿಗೆ ನಾವು ವಿಸ್ತರಣೆ ಮಾಡೋಕ್ಕೆ ಒಪ್ಕೊಂಡಿದ್ದೀವಿ. ಹೀಗಾಗಿ ಈಗ ನಮಗೆ 1,500 ಜನರಿಂದ ಸುಮಾರು 2,500-3,000 ಜನ ವಿದ್ಯಾರ್ಥಿಗಳಿಗೆ ಈ ರೀತಿ ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಬದಲಾವಣೆ ಆಗಿದೆ ವಿದ್ಯಾರ್ಥಿಗಳಲ್ಲಿ. ಒಂದು, ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ ಕ್ಲಾಸ್ನಲ್ಲಿ. ನಮಗೆ 2 ವರ್ಷ ಹಿಂದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಾಸ್ ಪರ್ಸೆಂಟೇಜು 47% ಇತ್ತು. ಸೆಕೆಂಡ್ ಇಯರಿಗೆ 51% ಆಯಿತು. ಈಗ ಥರ್ಡ್ ಇಯರಲ್ಲಿ ನಮಗೆ 56-57% ಪಾಸ್ ಪರ್ಸೆಂಟೇಜ್ ಆಯಿತು. ಒಂದು, ಈ ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಇನ್ನೊಂದು ಏನಂತಂದರೆ ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದಾರೆ ಮೆಂಟಲಿ ಮತ್ತು ಫಿಸಿಕಲಿ. ಅದರಿಂದ ಹೆಚ್ಚು ಸಮಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ. ರಾಷ್ಟ್ರದ ಭವಿಷ್ಯ ತರಗತಿ ಕೊಠಡಿಗಳಲ್ಲಿ ರೂಪಿಸಲ್ಪಡುತ್ತದೆ ಎಂಬ ಮಾತು ಒಂದು ಸಾರ್ವಕಾಲಿಕ ಸತ್ಯ. ಅಂತಹ ಭವಿಷ್ಯವನ್ನು ರೂಪಿಸುವತ್ತ ದಿಟ್ಟ ಹೆಜ್ಜೆ ಇಟ್ಟಿರುವ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ವಿದ್ಯಾರ್ಥಿಗಳು, ಪೋಷಕರು, ಬೋಧಕೇತರ ವೃಂದ, ಆಡಳಿತ ವರ್ಗ ಹಾಗೂ ಸುತ್ತಲಿನ ಸಮಾಜ ಬೆಂಬಲ ನೀಡಿದಾಗ ಎಂತಹ ಸವಾಲುಗಳನ್ನು ಕೂಡ ಸುಲಭವಾಗಿ ಎದುರಿಸಬಹುದು. ಬನ್ನಿ, ಪ್ರಗತಿ ಪಥದಲ್ಲಿರುವ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನಾವೆಲ್ಲರೂ ತುಂಬ ಹೃದಯದ ಬೆಂಬಲವನ್ನು ನೀಡಿ ಶುಭ ಹಾರೈಸೋಣ.